ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೆರಿಗೆಯ ನಂತರ ಮಹಿಳೆಯರ ಯೋನಿ ಭಾಗದಲ್ಲಾಗುವ ಬದಲಾವಣೆಗಳು ಯಾವುವು? ಆಪ್ಷನ್ಸ್: ಎ ಒಣಗುವಿಕೆ, ಬಿ ಮೂತ್ರ ಲೀಕ್, ಸಿ ಊತ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಎದೆ ಹಾಲು ಕುಡಿಸುವ ಸಮಯದಲ್ಲಿ ಈಸ್ಟ್ರೋಜನ್ ಕಡಿಮೆಯಾಗಿ ಯೋನಿ ಭಾಗವು ಒಣಗುವುದು ಸಾಮಾನ್ಯವಾಗಿರುತ್ತದೆ. ಗರ್ಭಧಾರಣೆ ಮತ್ತು ಹೆರಿಗೆಯಿಂದ ಪೆಲ್ವಿಕ್ ಫ್ಲೋರ್ ಸ್ನಾಯುಗಳು ಹಿಗ್ಗುವುದರಿಂದ ಯೋನಿ ಸಡಿಲವಾಗುತ್ತದೆ. ಹೆರಿಗೆಯ ಒತ್ತಡದಿಂದ ಹೊಲಿಗೆಗಳಿಂದ ಯೋನಿಯ ಭಾಗದಲ್ಲಿ ನೋವು, ಉರಿ ಇರುತ್ತದೆ. ದಂಪತಿಗಳು ದೈಹಿಕವಾಗಿ ಸೇರಿದಾಗ ನೋವು, ಒಣಗುವಿಕೆ, ಹೊಲಿಗೆ ಅಥವಾ ಸ್ನಾಯು ಬಿಗಿತದಿಂದ ನೋವು ಕಾಣಿಸಿಕೊಳ್ಳುತ್ತದೆ. ಪೆಲ್ವಿಕ್ ಫ್ಲೋರ್ ದುರ್ಬಲತೆಯಿಂದ ಮೂತ್ರ ಲೀಕ್ ಆಗಬಹುದು. ಎರಡನೇ ಪ್ರಶ್ನೆ, ವಿಶ್ವದಲ್ಲೇ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ಸ್: ಎ ದುಬೈ, ಬಿ ಅಮೆರಿಕ, ಸಿ ಚೀನಾ, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಚೀನಾ ಹಲವು ವರ್ಷಗಳಿಂದ ವಿಶ್ವದಲ್ಲೇ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡುವ ದೇಶವಾಗಿದೆ. ಇದರ ನಂತರ ಆಸ್ಟ್ರೇಲಿಯಾ ಎರಡನೇ ಸ್ಥಾನ ಮತ್ತು ರಷ್ಯಾ ಮೂರನೇ ಅತಿದೊಡ್ಡ ಉತ್ಪಾದಕ ಸ್ಥಾನಗಳಲ್ಲಿವೆ. 1990ರಲ್ಲಿ ಚೀನಾ ಸರ್ಕಾರವು ಚಿನ್ನವನ್ನು ಖರೀದಿಸುವುದನ್ನು ಸುಲಭಗೊಳಿಸುವ ಕಾನೂನುಗಳನ್ನು ಜಾರಿಗೆ ತಂದಿತು. ಇದರ ಪರಿಣಾಮವಾಗಿ ಬೇಡಿಕೆ ಹೆಚ್ಚಾಯಿತು. ಚೀನಾ ಪ್ರತಿ ವರ್ಷ 440 ಮೆಟ್ರಿಕ್ ಟನ್ ಚಿನ್ನವನ್ನು ಉತ್ಪಾದಿಸುತ್ತದೆ. ಇದು ಜಗತ್ತಿನ ಬೇರೆಡೆಗಿಂತ ಹೆಚ್ಚು. ಮೂರನೇ ಪ್ರಶ್ನೆ, ಕಿರಿಯ ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚುತ್ತಿರುವ ಹೃದ್ರೋಗಗಳ ಸಮಸ್ಯೆಗಳಿಗೆ ಕಾರಣವೇನು? ಆಪ್ಷನ್ಸ್: ಎ ಒತ್ತಡ, ಬಿ ಹಾರ್ಮೋನ್, ಸಿ ಜೀವನ ಶೈಲಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಲಸ, ಕುಟುಂಬದ ಜವಾಬ್ದಾರಿ, ಆರೈಕೆ ಹೀಗೆ ಮಹಿಳೆಯರು ಹೆಚ್ಚಿನ ಮಟ್ಟದ ಒತ್ತಡದಿಂದ ಇರುತ್ತಾರೆ. ಈ ದೀರ್ಘಕಾಲದ ಒತ್ತಡ ಹೃದ್ರೋಗಕ್ಕೆ ಕಾರಣವಾಗುತ್ತದೆ. ಜೊತೆಗೆ ಆತಂಕ, ಖಿನ್ನತೆಯಂತಹ ಮಾನಸಿಕ ಆರೋಗ್ಯ ಸ್ಥಿತಿಯು ಹೃದಯದ ಸಮಸ್ಯೆಗೆ ಕೊಡುಗೆ ನೀಡುತ್ತದೆ. ಮಹಿಳೆಯರ ಮೇಲೆ ಹೆಚ್ಚಿನ ಪರಿಣಾಮ ಬೀರುವ ಲೂಪಸ್ ಮತ್ತು ರೆಮಟಾಯ್ಡ್ ಸಂಧಿವಾತದಂತಹ ಕಾಯಿಲೆಗಳು ಹೆಚ್ಚಿನ ಪ್ರಮಾಣದ ಹೃದಯದ ಕಾಯಿಲೆಗೆ ಸಂಬಂಧಿಸಿವೆ. ದೀರ್ಘಕಾಲದ ಉರಿಯೂತ ರಕ್ತನಾಳಗಳನ್ನು ಹಾನಿಗೊಳಿಸಿ ಹೃದಯಾಘಾತಕ್ಕೆ ಕಾರಣವಾಗುತ್ತದೆ. ಗರ್ಭಾವಸ್ಥೆಯ ಮಧುಮೇಹ, ಅಧಿಕ ರಕ್ತದೊತ್ತಡದಂತಹ ಪರಿಸ್ಥಿತಿಗಳು ನಂತರದ ಜೀವನದಲ್ಲಿ ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುತ್ತವೆ. ಬೊಜ್ಜು, ಧೂಮಪಾನ, ಹೆಚ್ಚಿನ ಸೋಡಿಯಂ ಆಹಾರ ಸೇವನೆ, ಜಡ ಅಭ್ಯಾಸಗಳು ಹಾರ್ಟಿನ ಸಮಸ್ಯೆ ಹೆಚ್ಚಿಸುತ್ತವೆ. ನಾಲ್ಕನೇ ಪ್ರಶ್ನೆ, ಒಣ ಬೀಜಗಳನ್ನು ತಿನ್ನಲು ಸರಿಯಾದ ಸಮಯ ಯಾವುದು? ಆಪ್ಷನ್ಸ್: ಎ ಬೆಳಗ್ಗೆ, ಬಿ ಮಧ್ಯಾಹ್ನ, ಸಿ ರಾತ್ರಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಒಣ ಹಣ್ಣುಗಳನ್ನು ನಾವು ಭಾವಿಸಿದಾಗೆಲ್ಲ ತಿನ್ನುವುದಕ್ಕಿಂತ ಮಿತವಾಗಿ ಸರಿಯಾದ ಸಮಯದಲ್ಲಿ ಸೇವಿಸಿದಾಗ ಅದರ ಪ್ರಯೋಜನವು ಉತ್ತಮವಾಗಿರುತ್ತದೆ. ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಬೀಜಗಳನ್ನು ತಿನ್ನುವುದರಿಂದ ಮೆದುಳು, ಚಯಾಪಚಯ ಕ್ರಿಯೆ, ನಿದ್ರೆಯ ಗುಣಮಟ್ಟಕ್ಕೆ ಪ್ರಯೋಜನಗಳನ್ನು ನೀಡುತ್ತದೆ. ಬಾದಾಮಿಯಲ್ಲಿ ವಿಟಮಿನ್ ಎ, ಮೆಗ್ನೀಷಿಯಂ ಸಮೃದ್ಧವಾಗಿದ್ದು ಇದು ಬೆಳಗ್ಗಿನ ಸೇವನೆಗೆ ಉತ್ತಮ. ಇದು ರಕ್ತದ ಸಕ್ಕರೆಯ ಮಟ್ಟ ನಿಯಂತ್ರಣ, ಮೆದುಳಿನ ಉತ್ತಮ ಕಾರ್ಯ, ಸಮತೋಲಿತ ಶಕ್ತಿ ಒದಗಿಸಲು ಸಹಾಯಕ. ಪ್ರೋಟೀನ್, ಫೈಬರ್ ಸೇವನೆಯನ್ನು ಗರಿಷ್ಠಗೊಳಿಸಲು, ಹಸಿವಿನ ನಿಯಂತ್ರಣ, ರಕ್ತದ ಸಕ್ಕರೆಯ ಮಟ್ಟ ಸ್ಥಿರಗೊಳಿಸಲು ಪಿಸ್ತಾವನ್ನು ಮಧ್ಯಾಹ್ನ ಸೇವಿಸಬಹುದು. ಗೋಡಂಬಿಯಲ್ಲಿ ಸತು, ಕಬ್ಬಿಣ ಸಮೃದ್ಧ ಪ್ರಮಾಣದಲ್ಲಿದೆ. ಊಟದ ಸಮಯದಲ್ಲಿ ಗೋಡಂಬಿಯ ಸೇವನೆ ಮಧ್ಯಾಹ್ನದ ಶಕ್ತಿಯ ಮಟ್ಟ ಕಾಪಾಡಲು, ರೋಗನಿರೋಧಕ ಕಾರ್ಯವನ್ನು ಹೆಚ್ಚಿಸಲು ನೆರವಾಗುತ್ತದೆ. ವಾಲ್ನಟ್ ಹೃದಯದ ಆರೋಗ್ಯಕ್ಕೆ ಉತ್ತಮ. ಇದು ಹೃದಯ ರಕ್ತನಾಳದ ಆರೋಗ್ಯದಿಂದ ಹಿಡಿದು ಉತ್ತಮ ನಿದ್ರೆಯವರೆಗೆ ವಿವಿಧ ಪ್ರಯೋಜನಗಳನ್ನು ತರುತ್ತದೆ. ಹಾಗಾಗಿ ವಾಲ್ನಟ್ ಅನ್ನು ರಾತ್ರಿಯ ಸಮಯದಲ್ಲಿ ಸೇವಿಸುವುದು ಆರೋಗ್ಯಕರ. ಐದನೇ ಪ್ರಶ್ನೆ, ಭಾರತದ ಕಣ್ಣೀರು ಎಂದು ಯಾವ ರಾಷ್ಟ್ರವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಚೀನಾ, ಬಿ ಥೈಲ್ಯಾಂಡ್, ಸಿ ಶ್ರೀಲಂಕಾ, ಡಿ ಅಫ್ಘಾನಿಸ್ತಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಲಂಕಾ. ಶ್ರೀಲಂಕಾ ದ್ವೀಪವು ನಕ್ಷೆಯಲ್ಲಿ ಕಣ್ಣೀರಿನ ಹನಿಯಂತೆ ತೋರುತ್ತದೆ. ಇದು ಭಾರತದ ದಕ್ಷಿಣ ತುದಿಯಿಂದ ಸ್ವಲ್ಪ ದೂರದಲ್ಲಿ ಹಿಂದೂ ಮಹಾಸಾಗರದ ಮಧ್ಯದಲ್ಲಿದೆ. ಆಕಾರದ ಕಾರಣದಿಂದಲೇ ವಿಶ್ವದ ಹಲವೆಡೆ ಇದನ್ನು ಟಿಯರ್ ಡ್ರಾಪ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ. ಭಾರತದ ನಕ್ಷೆ ನೋಡಿದಾಗ ಕೆಳಭಾಗದಲ್ಲಿ ಹೂತು ಹಾಕಿದಂತೆ ಕಣ್ಣೀರಿನ ಹನಿ ನೆರೆದಿರುವಂತೆ ಶ್ರೀಲಂಕಾ ಕಾಣುತ್ತದೆ. ಆರನೇ ಪ್ರಶ್ನೆ, ಪ್ರೀತಿ ಸಿಗದಾಗ, ನಿರಾಕರಿಸಲ್ಪಟ್ಟಾಗ ಮಹಿಳೆಯರು ಏನು ಮಾಡುತ್ತಾರೆ? ಆಪ್ಷನ್ಸ್: ಎ ಮೌನ, ಬಿ ಸಿಟ್ಟಾಗುವುದು,
ಸಿ ಪ್ರೀತಿ ಹಂಚಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅನೇಕ ಮಹಿಳೆಯರು ಗಮನಕ್ಕಾಗಿ ಹೋರಾಡುವುದಿಲ್ಲ, ಬದಲಾಗಿ ಮೌನವಾಗುತ್ತಾರೆ. ಅವರ ಮಾತುಗಳು ಕಡಿಮೆಯಾಗುತ್ತಾ ಹೋಗುತ್ತವೆ, ಅವರ ನಗು ಮಾಸುತ್ತದೆ. ಅವರು ಕ್ರಮೇಣ ಎಲ್ಲರಿಂದ ದೂರವಾಗುತ್ತಾರೆ. ಪ್ರೀತಿಯನ್ನು ಕೇಳುವುದಕ್ಕಿಂತ ಮೌನವಾಗಿರುವುದು ಉತ್ತಮ ಎಂದು ಭಾವಿಸುತ್ತಾರೆ. ಒಬ್ಬ ಮಹಿಳೆ ಪ್ರೀತಿಯನ್ನು ಪಡೆಯದಿದ್ದಾಗ ಅವಳು ಆ ಪ್ರೀತಿಯನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಪ್ರಾರಂಭಿಸುತ್ತಾಳೆ. ಇತರರೊಂದಿಗೆ ಪ್ರೀತಿ ಹಂಚಿಕೊಳ್ಳುವ ಮೂಲಕ ಅವಳು ತನ್ನೊಳಗೆ ರೂಪುಗೊಂಡ ಭಾವನಾತ್ಮಕ ಅಂತರವನ್ನು ತುಂಬಲು ಪ್ರಯತ್ನಿಸುತ್ತಾಳೆ. ಒಂಟಿತನದಿಂದ ಪೀಡಿಸಲ್ಪಟ್ಟಾಗ ಅವಳು ತನ್ನ ಕಾಲ್ಪನಿಕ ಜಗತ್ತಿನಲ್ಲಿ ಲೀನಳಾಗುತ್ತಾಳೆ. ಪ್ರೀತಿ ಸಿಗದಿದ್ದಾಗ ಅವರು ವಿವರಿಸಲಾಗದ ಅಸಹನೆ ಮತ್ತು ಹತಾಶೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಹಿಂದೆ ನಿರೀಕ್ಷಿಸಲ್ಪಟ್ಟ ಸಣ್ಣ ವಿಷಯಗಳು ಸಹ ಈಗ ಅವರನ್ನು ಕೆರಳಿಸುತ್ತವೆ. ಒಳಗಿನ ನೋವು ಮತ್ತು ಕೋಪದಿಂದಾಗಿ ಸಣ್ಣ ಘರ್ಷಣೆಗಳು ಸಹ ದೊಡ್ಡದಾಗುತ್ತದೆ. 7ನೇ ಪ್ರಶ್ನೆ, ಬಿಳಿ ಉಪ್ಪುಗಿಂತ ಕಪ್ಪು ಉಪ್ಪನ್ನು ಸೇವಿಸುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಹೃದಯ ರಕ್ಷಣೆ, ಬಿ ಬಿಪಿ ನಿಯಂತ್ರಣ, ಸಿ ಸಕ್ಕರೆ ಸಮತೋಲನ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಇದು ಸಾಮಾನ್ಯ ಉಪ್ಪಿಗಿಂತ ಕಡಿಮೆ ಸೋಡಿಯಂ ಅನ್ನು ಹೊಂದಿರುತ್ತದೆ. ಆದ್ದರಿಂದ ರೋಗಿಗಳು ಕಪ್ಪು ಉಪ್ಪನ್ನು ಸೇವಿಸಬೇಕು. ಇದನ್ನು ಸೇವಿಸುವುದರಿಂದ ನಿಮ್ಮ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ. ನೀವು ಹೆಚ್ಚಿನ ಕೊಲೆಸ್ಟ್ರಾಲ್ ಹೊಂದಿದ್ದರೆ ಖಂಡಿತವಾಗಿಯೂ ಕಪ್ಪು ಉಪ್ಪನ್ನು ಸೇವಿಸಬೇಕು. ಇದನ್ನು ಸೇವಿಸುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಕಪ್ಪು ಉಪ್ಪು ಸೇವಿಸುವುದರಿಂದ ಹೃದಯದ ಆರೋಗ್ಯ ಸುಧಾರಿಸುತ್ತದೆ. ಮಧುಮೇಹ ರೋಗಿಗಳಿಗೆ ಕಪ್ಪು ಉಪ್ಪು ಅತ್ಯಂತ ಪ್ರಯೋಜನಕಾರಿ. ಕಪ್ಪು ಉಪ್ಪಿನಲ್ಲಿರುವ ಪೊಟ್ಯಾಷಿಯಂ ಅಂಶವು ಸೋಡಿಯಂ ಮಟ್ಟವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ನೀವು ಮಲಬದ್ಧತೆಯಿಂದ ಬಳಲುತ್ತಿದ್ದರೆ ಕಪ್ಪು ಉಪ್ಪನ್ನು ಸೇವಿಸಿ. ಕಪ್ಪು ಉಪ್ಪಿನ ವಿರೇಚಕ ಗುಣಗಳು ಹೊಟ್ಟೆಯಲ್ಲಿನ ಭಾರೀ ಅನಿಲ ಮತ್ತು ಮಲಬದ್ಧತೆಯಿಂದ ಪರಿಹಾರವನ್ನು ನೀಡುತ್ತದೆ. ಇದು ಮಲವನ್ನು ಮೃದುಗೊಳಿಸುವ ಮತ್ತು ಮಲವಿಸರ್ಜನೆಯನ್ನು ಸುಗಮಗೊಳಿಸುವ ವಿರೇಚಕ ಗುಣಗಳನ್ನು ಹೊಂದಿದೆ. 8ನೇ ಪ್ರಶ್ನೆ, ನೀವು ಪ್ರತಿದಿನ ಕಾಫಿ ಕುಡಿದಾಗ ನಿಮ್ಮ ಯಕೃತ್ತಿಗೆ ಏನಾಗುತ್ತದೆ? ಆಪ್ಷನ್ಸ್ ಎ ರಕ್ಷಣೆ, ಬಿ ಹಾನಿ, ಸಿ ದುರ್ಬಲ, ಡಿ ಕೊಬ್ಬು ಶೇಖರಣೆ. ಸರಿಯಾದ ಉತ್ತರ ಆಪ್ಷನ್ ಎ ರಕ್ಷಣೆ. ಯಕೃತ್ತಿನ ಕೋಶಗಳಲ್ಲಿ ಕೊಬ್ಬಿನ ಶೇಖರಣೆಯನ್ನು ಕಡಿಮೆ ಮಾಡುತ್ತದೆ. ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಯನ್ನು ನಿಧಾನಗೊಳಿಸಲು ಅಥವಾ ತಡೆಯಲು ಸಹಾಯ ಮಾಡುತ್ತದೆ. ಯಕೃತ್ತಿನ ಜೀವಕೋಶಗಳಿಗೆ ಹಾನಿ ಮಾಡುವ ಆಕ್ಸಿಡೇಟಿವ್ ಒತ್ತಡ ಮತ್ತು ಉರಿಯೂತದ ವಿರುದ್ಧ ಹೋರಾಡುತ್ತದೆ. ದೀರ್ಘಕಾಲದ ಯಕೃತ್ತಿನ ಹಾನಿ ಮತ್ತು ಸಿರೋಸಿಸ್ನಲ್ಲಿ ಪ್ರಮುಖ ಅಂಶವಾದ ಯಕೃತ್ತಿನ ಗುರುತುಗಳನ್ನು ನಿಧಾನಗೊಳಿಸುತ್ತದೆ. ಯಕೃತ್ತಿನ ಕಾಯಿಲೆ ಮತ್ತು ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಯಕೃತ್ತಿನ ಕ್ಯಾನ್ಸರ್ ಬರುವ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಇದು ಮುಖ್ಯವಾಗಿ ಕಾಫಿ ತಯಾರಿಸುವ ವಿಧಾನ, ಸೇರ್ಪಡೆಗಳು, ಕೆಫೀನ್ ಸಹಿಷ್ಣುತೆ ಮತ್ತು ವೈದ್ಯಕೀಯ ಪರಿಸ್ಥಿತಿಗಳು ಕಾಫಿಯ ಸುರಕ್ಷತೆ ಮತ್ತು ಆರೋಗ್ಯ ಪ್ರಯೋಜನಗಳ ಮೇಲೆ ಪ್ರಭಾವ ಬೀರುತ್ತದೆ. 9ನೇ ಪ್ರಶ್ನೆ, ಭಾರತದ ಆಪಲ್ ಸ್ಟೇಟ್ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಜಮ್ಮು ಕಾಶ್ಮೀರ, ಬಿ ಹಿಮಾಚಲ್ ಪ್ರದೇಶ್, ಸಿ ಉತ್ತರಾಖಂಡ್, ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ್. ಹಿಮಾಚಲ ಪ್ರದೇಶವನ್ನು ಭಾರತದ ಆಪಲ್ ರಾಜ್ಯ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಸೇಬು ಕೃಷಿಯ ಹಣ್ಣು ಬೆಳೆಯುವ ಪ್ರದೇಶದ 80%ಗಿಂತ ಹೆಚ್ಚು ಭಾಗವನ್ನು ಒಳಗೊಂಡಿದೆ. ಹಿಮಾಚಲದ ಹವಾಮಾನ, ಎತ್ತರ ಮತ್ತು ಫಲವತ್ತಾದ ಮಣ್ಣು ಸೇಬು ಕೃಷಿಗೆ ಸೂಕ್ತವಾಗಿದೆ. ಶಿಮ್ಲಾ, ಕುಲ್ಲು, ಕಿನ್ನೌರ್, ಮಂಡಿ ಮತ್ತು ಚಂಬಾ ಜಿಲ್ಲೆಗಳು ಭಾರತೀಯ ಮಾರುಕಟ್ಟೆಗಳನ್ನು ತಲುಪುವ ಹೆಚ್ಚಿನ ಹಿಮಾಚಲ ಸೇಬುಗಳನ್ನು ಉತ್ಪಾದಿಸುತ್ತವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.